ಪ್ರೇಕ್ಷಕರಿಗೆ ಇಷ್ಟ ಆಗುವಂಥ ಸಿನಿಮಾ ಜನಗಳ ರಿಪೋರ್ಟ್ ಅಗೇನ್ ನಿಮ್ಮ ಸಿನಿಮಾ ಬಿಡುಗಡೆ ಆಗಿರೋದು ಮತ್ತು ಜನರ ರಿಯಾಕ್ಷನ್ ನೋಡಿ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಗ್ತದೆ ಸರ್. 4ನೇ ಸಿನಿಮಾ ವಾಮನ, ನಾವೇನು ಕಷ್ಟಪಟ್ಟು ಶ್ರಮ ಪಟ್ಟಿದ್ವೋ ಅದು ತಕ್ಕನಂಗೆ ಪ್ರತಿಫಲ ಚೆನ್ನಾಗಿ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಇದೆ. ಜೊತೆಗೆ ನಾನು ಮೇನ್ಲಿ ಥ್ಯಾಂಕ್ಸ್ ಹೇಳೋದು ಎಲ್ಲ ಕಡೆ ಅಭಿನಯಿಸಿದೆ. ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ, ವಿಜಯಲಕ್ಷ್ಮಿ ಅಕ್ಕ ಹಾಗೂ ಎಲ್ಲ ನನ್ನ ದರ್ಶನ ಸೆಲೆಬ್ರಿಟೀಸ್ಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ತುಂಬ ಖುಷಿ, ಅವರು ಖುಷಿ ಪಟ್ಟರು ಸರ್. ಕ್ಲೀನ್ ಆ್ಯಂಡ್ ನೀಟ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ಯಾ, ಒಂದಷ್ಟು ಚೇಂಜಸ್ ಕೇಳಿದ್ರು, ಅದು ಬಿಟ್ಟರೆ ತುಂಬ ಇಷ್ಟಪಟ್ಟರು ಅವ್ರ ಸಿನಿಮಾ. ಒಂದಷ್ಟು ಎಲಿಮೆಂಟ್ಸ್ಗಳಲ್ಲಿ ಅವರು ಕೂಡ ಒಂದಷ್ಟು ಸೀನ್ಸ್ ಬರುತ್ತೆ ಈಗ ಸಿನಿಮಾದಲ್ಲಿ ಸಿನಿಮಾ ತೋರಿಸ್ತೀರಾ, ಅಭಿಮಾನಿಗಳು ಹೊಡಿತಾರೆ ಅವ್ರು ನೋಡಿದಾಗ. ಇಲ್ಲ, ಅದೊಂದು ಸಾಂಗ್ ಗ್ಲಿಮ್ಸ್ ಬಂದು ಹೋಗುತ್ತಲ್ಲ, ಸೊ ಅದಕ್ಕೆ ನಮ್ಮ ನಿರ್ದೇಶಕ ಪ್ಲಾನ್ ಮಾಡಿಲ್ಲ ದರ್ಶನ್ ಸರ್ ಹಾಕೋಣ, ಆಯ್ತು ಹಾಕಿ ಒಳ್ಳೆ ನೋಡಿ ಏನಾದ್ರು ದರ್ಶನ್ ಸರ್ ಹೇಳಿದ್ರೆ ಇಲ್ಲ ಆ ಥರದ್ದೆಲ್ಲ ಬಟ್ ಕಂಪ್ಲೀಟ್ಲಿ ಎಂಜಾಯ್ ಮಾಡಿದ್ರು ಅವರು ಸಿನಿಮಾ. ಸಿನಿಮಾದ ಉದ್ದಕ್ಕೂ ಸಾಕಷ್ಟು ಡಿಸ್ಟೆನ್ಸ್ ಅನಿಸಿದೆ, ಯಾಕಂದರೆ ಒಂದು ತಂದೆ ತಾಯಿ ಅವ್ರಿಗೆ ಇಷ್ಟ ಆದಂಥ ಎಲಿಮೆಂಟ್ಸ್ ಏನಾಗಿದೆ? ಅದೇ ತಾಯಿ ಸೆಂಟಿಮೆಂಟು, ಆಮೇಲೆ ತಂದೆದು ನೀವು ಹೇಳಿದ್ರಲ್ಲ ಅದೇ, ಅವರು ಕಂಪ್ಲೀಟ್ ಅದೇ ಇಷ್ಟ ಆಗಿರೋದು ಕಂಪ್ಲೀಟ್. ಆಮೇಲೆ ಫ್ರೆಂಡ್ಶಿಪ್ದು ತುಂಬ ದಿನ ಜನಗಳೊಟ್ಟಿಗೆ ಸಿನಿಮಾ ತುಂಬ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಒಬ್ಬ ಕಲಾವಿದನ ಬೇಕಾಗಿರೋದು ಅದು ಅಷ್ಟೇ ಚಪ್ಪಾಳೆ. ಎಷ್ಟು ಒಂದು ವರ್ಷ ಆಗಿತ್ತು ನನ್ನ ತಿರ್ಗಾ ಬಂದು ಸಿನಿಮಾ ಬಂದು, ಸೊ ಇವತ್ತು ಖುಷಿ ಫುಲ್ಫಿಲ್ ಆಗಿದೆ. ಈಗೇನು ಆ್ಯಕ್ಷನ್ ಹೀರೋ ಅನ್ನೋದು ಇಂಪ್ರೂವ್ ಆಗಿದೆ ಮತ್ತು ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ. ಹಾಂ ಸರ್, ತುಂಬ ರಿಸ್ಕಿ ಸ್ಟಂಟ್ಸ್ ಎಲ್ಲ ಮಾಡಿದ್ದಾರೆ. ಅದು ಆಲ್ ಕ್ರೆಡಿಟ್ಸ್ ಗೊತ್ತು ಮೈ ಫೈಟ್ ಮಾಸ್ಟರ್ಸ್ ಅರ್ಜುನ್ ಸರ್ ಮತ್ತು ನಮ್ಮ ವಿಕ್ರಮ್ ಮಾಸ್ಟರು ಇಬ್ಬರು ಸೇರಿ ನಮ್ಗೆ ಒಂದು ಪ್ರಾಕ್ಟೀಸ್ ಕೊಟ್ಟು ವಿತೌಟ್ ರೋಪ್ ಏನು ಮಾಡಬೇಕು ಈ ಸಲ ಅಂತೆಲ್ಲ ಪ್ಲ್ಯಾನ್ ಮಾಡಿ ಮಾಡಿಸ್ತೀವಿ. ಮತ್ತೇನಾದ್ರು ಬೇರೆ ಜಾಗಗಳಿಗೆ ಹೋಗುವಂಥ? ಹಾಂ, ಈಗ ಪ್ರಸನ್ನಾಗಿ ಮತ್ತು ಸಿದ್ದೇಶ್ವರ ಥಿಯೇಟರ್ ವಿಸಿಟ್ ಮಾಡೋ ಪ್ಲ್ಯಾನ್ ಇದೆ, ಅದು ಪ್ಲ್ಯಾನಿಂಗ್ ಮಾಡಿದ್ದೀವಿ, ಹೋಗಿ ಬರ್ತೀವಿ ಸರ್. ಯಾ ಒಂದಷ್ಟು ಸೀನ್ಸಲ್ಲಿ ನೋಡಿದಾಗ ನಿಮ್ಮ ಎಂಟ್ರಿ ಸೀಕ್ವೆನ್ಸ್ಗೆ ಅದನ್ನು ಸ್ಟಾಪ್ ಮಾಡಿ ಒಂದು ಸ್ನ್ಯಾಪ್ ಮಾಡಿ ಅದನ್ನು ಜನ ಒಂದು ಇದಾಗಿ ಹೊಡೆದು ಇದು ಮಾಡುವಂಥ ಸಂತೋಷ ಖುಷಿಯಾಗಿ ಸರ್. ಅದೇ ಹೇಳಿ ಸರ್, ಆಗ ಮನಸ್ಸಲ್ಲಿ ನಾವು ಶ್ರದ್ಧೆಯಿಂದ ಏನಾದರೂ ಒಂದು ಕೆಲಸ ಮಾಡಿದ್ರೆ ಅದು ಪ್ರತಿಫಲ ದೇವ್ರು ಕೊಡ್ತಾರೆ ಅನ್ನೋದಕ್ಕೆ ಇಂಪ್ರೂವ್ ಆಗುತ್ತೆ ಅನಿಸುತ್ತೆ. ಎಸ್ ಮೇಡಮ್. ಹಾಂ, ಕಂಪ್ಲೀಟ್ ಸಿನಿಮಾನೇ ಇಷ್ಟ ಆಗಿದೆ. ಇಲ್ಲ ಆ ಥರದ್ದು ಸೀನ್ ಇದೆ. ಮತ್ತು ಮುಂದೆ ಬನ್ನಿ ನೀವು ಅಲ್ಲಿ ನಿಂತ್ಕೊಂಡ್ಕೊಳ್ಳೋದು. ಅದೇ ಕಂಪ್ಲೀಟ್ ಸಿನಿಮಾನೇ ಇಷ್ಟ ಆಗಿದೆ. ಬಟ್ ಅವ್ರ ಫ್ರೆಂಡ್ಶಿಪ್ಪು, ತಾಯಿ ಸೆಂಟಿಮೆಂಟು, ಆ ಸೀಕ್ವೆನ್ಸ್ಗಳು ತುಂಬ ಇಷ್ಟಪಟ್ಟಿದ್ದೀನಿ. ದರ್ಶನ್ ಸರ್ ಹೇಳ್ತಿದ್ರು ನಾನು ಲವ್ ತುಂಬ ಚೆನ್ನಾಗಿ ಮಾಡ್ತಾರೆ ಧನ್ವೀರ್ ಅವರು. ಸರ್ ಅಣ್ಣ ರೇಗ್ಸ ಕೇಳಿದ ಅಷ್ಟೇ, ಆ ಥರದ್ದೆಲ್ಲ ಏನಿಲ್ಲ. ಇಷ್ಟಪಟ್ಟಿದೆ. ಮುದ್ದು ರಾಕ್ಷಸಿ ಸಾಂಗ್ ಅವ್ರಿಗೆ ಇಷ್ಟ ಅಲ್ಲ, ಅದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅವ್ರ ದಿನ ಇದು ಅವ್ರಿಗೆ ಮಾಡಲಿಲ್ಲ ಅಂದರೆ ನಾನು ಅಷ್ಟೇ ಈಗ ಇಲ್ಲ ಸರ್. ಅದೇ ನೀವು ಕೇಳ್ತಿರೋದು ಗೊತ್ತಾಯ್ತು. ಮದುವೆ ವಿಚಾರ ಬಗ್ಗೆ ಸುಮ್ಮನೆ ರೇಗಿಸ್ತಾರೆ, ಅಣ್ಣ ರೇಗಿಸ್ತಾ ಇರೋದು, ಅದು ಖುಷಿಯಾಗಿತ್ತು ಅಷ್ಟೇ. ಆ ಥರದ್ದು ಏನಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ಲೀಸ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.